ಉಪ್ಪು ಮತ್ತು ಅರಿಶಿಣವನ್ನು ಮನೆಯ ಈ ದಿಕ್ಕಿನಲ್ಲಿ ಇಟ್ಟರೆ ಬಡವರು ಕೂಡ ಶ್ರೀಮಂತರಾಗುತ್ತಾರೆ. ವಾಸ್ತು ನಿಯಮವನ್ನು ಯಾವ ವ್ಯಕ್ತಿ ಕ್ರಮಬದ್ಧವಾಗಿ ಪಾಲಿಸುತ್ತಾರೋ ಅಂಥವರ ಕೈ ಹಿಡಿಯುತ್ತಾಳೆ ಲಕ್ಷ್ಮೀದೇವಿ. ಸ್ವಚ್ಛತೆ ಎಲ್ಲಿರುತ್ತದೆಯೋ, ಮನೆಯ ವಾಸ್ತು ಸರಿಯಾಗಿರುತ್ತದೆಯೋ ಅಲ್ಲಿ ಲಕ್ಷ್ಮಿ ನಿರಂತರವಾಗಿ ನೆಲೆಸಿರುತ್ತಾಳೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಎರಡು ವಸ್ತುಗಳನ್ನು ಮನೆಯಲ್ಲಿ ವಾಸ್ತು ಪ್ರಕಾರ ಇಡುವುದು ಮನೆಯ ಅಭಿವೃದ್ಧಿ ಮತ್ತು ಯಶಸ್ಸಿಗೆ ಬಹಳ ಮುಖ್ಯ. ಉಪ್ಪಿಗಿಂತ ರುಚಿ ಇಲ್ಲ ಎಂಬ ಮಾತಿದೆ. ಆದರೆ ನಿಮಗೆ ಗೊತ್ತಾ, ಉಪ್ಪಿನಲ್ಲಿ ಅಡುಗೆಯನ್ನು ರುಚಿಸುವುದರ ಗುಣ ಇರುವುದರ ಜೊತೆಗೆ ಮನೆಯಲ್ಲಿರುವ ಅನೇಕ ಸಮಸ್ಯೆಗಳನ್ನು ಬಗೆಹರಿಸುವ ಶಕ್ತಿ ಉಪ್ಪಿಗಿದೆ. ಉಪ್ಪನ್ನು ಮನೆಯ ಆಗ್ನೇಯ ಮೂಲೆಯಲ್ಲಿ ಇರಿಸಬೇಕು. ಇದರಲ್ಲಿ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಯನ್ನು ತೊಲಗಿಸಬಲ್ಲ ಶಕ್ತಿ ಇದೆ. ಅಷ್ಟೇ ಅಲ್ಲದೆ ರಾಹು ಕೇತು ತರುವ ಅಶುಭ ಫಲಗಳನ್ನು ಉಪ್ಪು ಶಮನ ಮಾಡುತ್ತದೆ ಎಂದು ವಾಸ್ತು ಪಂಡಿತರು ಹೇಳುತ್ತಾರೆ. ಅಲ್ಲದೆ ಶಾಸ್ತ್ರದ ಪ್ರಕಾರ ಉಪ್ಪಿನಿಂದ ನಿಮ್ಮ ಸ್ಟ್ರೆಸ್ ಮತ್ತು ಆಯಾಸ ಎರಡನ್ನೂ ಕಡಿಮೆ ಮಾಡುವ ಶಕ್ತಿ ಇದೆ. ಅದೇ ರೀತಿ ಹಿಂದೂ ಸಂಪ್ರದಾಯದಲ್ಲಿ ಅರಿಶಿಣಕ್ಕೆ ಬಹಳ ಪ್ರಾಮುಖ್ಯತೆ ನೀಡಲಾಗುತ್ತದೆ. ಅಡುಗೆಗೆ ಮಾತ್ರ ಸೀಮಿತವಲ್ಲದೆ ಅರಿಶಿಣವು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ತೆಗೆಯುವಂತಹ ಕೆಲಸ ಮಾಡುತ್ತದೆ. ಶೀಘ್ರ ವಿವಾಹ ಯೋಗಕ್ಕೂ ಇದು ಅನುಕೂಲ ಮಾಡಿಕೊಡುತ್ತದೆ. ಅಷ್ಟೇ ಅಲ್ಲದೆ ಗ್ರಹಗಳಿಂದ ಉಂಟಾಗುವ ತೊಂದರೆಗಳನ್ನು ನಿವಾರಿಸುವ ಅದ್ಭುತ ಶಕ್ತಿಯನ್ನು ಅರಿಶಿಣ ಹೊಂದಿದೆ ಎಂದ ಉಲ್ಲೇಖವಿದೆ. ಜ್ಯೋತಿಷ್ಯದ ದೃಷ್ಟಿಕೋನದ ಪ್ರಕಾರ ಅರಿಶಿಣಕ್ಕೆ ಗುರುಗ್ರಹದ ಜೊತೆ ಸಂಪರ್ಕವಿದೆ ಎಂದು ನಂಬಲಾಗುತ್ತದೆ. ನಿಮ್ಮ ಅಡುಗೆ ಮನೆಯಲ್ಲಿ ಅರಿಶಿಣ ಖಾಲಿಯಾದರೆ ಅದು ಗುರುದೋಷ ಉಂಟು ಮಾಡುತ್ತದೆ. ಗುರುದೋಷದಿಂದ ವ್ಯಕ್ತಿಯು ಹಿನ್ನಡೆ ಅನುಭವಿಸುತ್ತಾನೆ. ಹಣದ ಕೊರತೆ ಅಂಥವರಿಗೆ ಉಂಟಾಗುತ್ತದೆ. ಆದ್ದರಿಂದ ಅಡುಗೆ ಮನೆಯಲ್ಲಿನ ಅರಿಶಿಣ ಖಾಲಿಯಾಗುವ ಮುಂಚೆಯೇ ಹೊಸ ಅರಿಶಿಣವನ್ನು ಖರೀದಿಸಿ ಡಬ್ಬದಲ್ಲಿ ತುಂಬಿಡಿ. ಮನೆಯಲ್ಲಿ ಅರಿಶಿಣ ಖಾಲಿಯಾಗುವುದು ಹಣದ ಕೊರತೆ ಮತ್ತು ಶುಭ ಕಾರ್ಯಗಳಲ್ಲಿ ಅಡಚಣೆ ಆಗುವಂತಹ ಸೂಚನೆಯನ್ನು ನೀಡುತ್ತದೆ. ಹಾಗೆಯೇ ಅರಿಶಿಣವನ್ನು ಯಾರ ಬಳಿಯೂ ಕೇಳಿ ಪಡೆಯಬಾರದು. ಹಾಗೆಯೇ ಯಾರಾದರೂ ಕೇಳಿದರೆ ಕೊಡಬಾರದು ಎನ್ನುವುದು ನೆನಪಿರಲಿ. ಇನ್ನೊಂದು ಮುಖ್ಯ ವಿಷಯವೇನೆಂದರೆ, ಅಡುಗೆ ಮನೆಯಲ್ಲಿ ಉಪ್ಪು ಮತ್ತು ಅರಿಶಿಣವನ್ನು ಒಂದೇ ದಿಕ್ಕಿನಲ್ಲಿ ಅಥವಾ ಒಂದೇ ಕಡೆಯಲ್ಲಿ ಇಡಬಾರದು. ಒಂದು ವೇಳೆ ಎರಡನ್ನೂ ಒಟ್ಟಿಗೆ ಇಟ್ಟರೆ ಮನೆಯ ಸದಸ್ಯರಿಗೆ ಅನಾರೋಗ್ಯ ಸಮಸ್ಯೆ ಕಾಡುವುದು. ಹಾಗೆಯೇ ಮನೆಯಲ್ಲಿ ಯಾರಿಗೂ ಮನಃಶಾಂತಿ ಇರುವುದಿಲ್ಲ. ಕಲಹಗಳು ಹೆಚ್ಚಾಗಿ ಮನೆಯಲ್ಲಿ ಅಶಾಂತಿ ತುಂಬಿ ತುಳುಕುತ್ತದೆ. ಯಾರ ಮನೆಯಲ್ಲಿ ಉಪ್ಪು ಮತ್ತು ಅರಿಶಿಣವನ್ನು ಒಟ್ಟಿಗೆ ಇಟ್ಟಿರುತ್ತಾರೋ ಅಂಥವರ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ನೆಲೆ ನಿಲ್ಲುತ್ತಾಳೆ ಎಂಬ ನಂಬಿಕೆ ಇದೆ. ಹಾಗಾಗಿ ನೀವು ಆ ತಪ್ಪನ್ನು ಮಾಡಲೇಬೇಡಿ. ಕೆಲವರು ಡಬ್ಬಿಯಲ್ಲಿ ಮೊದಲು ಇರುವ ಉಪ್ಪು ಖಾಲಿಯಾಗಲಿ ಆಮೇಲೆ ಹಾಕೋಣವೆಂದು ಅಂದುಕೊಳ್ಳುತ್ತಾರೆ. ಖಾಲಿ ಬಿಟ್ಟಿರುತ್ತಾರೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಪ್ಪನ್ನು ರಾಹುವಿನ ವಸ್ತು ಎಂದು ಪರಿಗಣಿಸಲಾಗುತ್ತೆ. ಮನೆಯಲ್ಲಿ ಉಪ್ಪು ಕಡಿಮೆಯಾದರೆ ರಾಹುವಿನ ಕಣ್ಣು ನಿಮ್ಮ ಮೇಲೆ ಬೀಳುತ್ತದೆ. ನಂತರದಿಂದ ನೀವು ಮಾಡುವ ಎಲ್ಲ ಕೆಲಸದಲ್ಲೂ ಹಿನ್ನಡೆಯಾಗುತ್ತದೆ ಹಾಗೂ ನೀವು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗುತ್ತದೆ. ಈ ಕಾರಣದಿಂದ ಎಂದಿಗೂ ಉಪ್ಪಿನ ಡಬ್ಬವನ್ನು ಖಾಲಿ ಬಿಡಬೇಡಿ. ಹಾಗೆಯೇ ಬೇರೆಯವರ ಮನೆಯಿಂದ ಉಪ್ಪನ್ನು ಸಾಲವಾಗಿ ತರಬಾರದು. ಹಾಗೆಯೇ ನೀವು ಕೂಡ ಬೇರೆಯವರಿಗೆ ಉಪ್ಪನ್ನು ಸಾಲವಾಗಿ ಕೊಡಬಾರದು. ಅದು ಅಶುಭ. ಇದರಿಂದಲೂ ಸಹ ನೀವು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತೀರಿ. ಇನ್ನು ಅಡುಗೆ ಮನೆಯಲ್ಲಿ ಬೇಡವಾದ ವಸ್ತುಗಳನ್ನು ಇಟ್ಟಿದ್ದರೆ ಅವುಗಳನ್ನು ಕೂಡ ತೆಗೆದುಬಿಡಿ. ಕಾರಣ ಆ ವಸ್ತುಗಳಿಂದ ಕೆಟ್ಟ ಪರಿಣಾಮ ಬೀರುತ್ತದೆ. ಅಡುಗೆ ಮನೆಯ ಕಿಟಕಿಯನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ನಿರ್ಮಿಸಬೇಕು. ಅದರಲ್ಲೂ ಅಡುಗೆ ಮನೆ ಕೇವಲ ಅಡುಗೆ ತಯಾರಿಸಲು ಇರುವಂತಹ ಸ್ಥಳವಾಗಿರುವುದರಿಂದ ಅಲ್ಲಿ ದೇವರ ಫೋಟೋಗಳನ್ನು ಇಡಬಾರದು.
ಔಷಧಿಗಳನ್ನು ಸಹ ಅಡುಗೆ ಮನೆಯಲ್ಲಿ ಇಡಬಾರದು. ಇದರಿಂದ ಮನೆಯ ಸದಸ್ಯರೆಲ್ಲ ಅನಾರೋಗ್ಯದಿಂದ ಬಳಲಬೇಕಾಗಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ತಿಳಿಯಲು ಮಾಯಾವಿ ಮನಸ್ಸು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.